ಶುಗರ್ ಕಟ್ ಡೌನ್ ಮಾಡಿದ್ದೀನಿ, ಅದ್ರ ಬದಲು ಹನಿ ಯೂಸ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರ್ ಜೊತೆಗೆ ಲಿಟಲ್ ಬಿಟ್ ಆಫ್ ಹನಿ ಮಿಕ್ಸ್ ಮಾಡಿ ಕುಡಿತೀನಿ ಟು ರೆಡ್ಯೂಸ್ ವೇಟ್ ಆರ್ ಟು ರೆಡ್ಯೂಸ್ ಬೆಲಿ ಫ್ಯಾಟ್. ಇಟ್ ಈಸ್ ಕಂಪ್ಲೀಟ್ಲಿ ಮಿತ್. ಹನಿ ಈಸ್ ನಾಟ್ ಅ ವೇಟ್ ಲಾಸ್ ಫುಡ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಹನಿಲಿ ಎಷ್ಟು ಅರೌಂಡ್ 1 ಸ್ಪೂನ್ ಆಫ್ ಹನಿಲಿ 65 ಕ್ಯಾಲರೀಸ್ ಇದೆ ಅಂತ ಅಂದ್ರೆ ಶುಗರ್ ಅಲ್ಲೂ ಕೂಡ ಸೇಮ್ ಕ್ವಾಂಟಿಟಿ ಸೇಮ್ ಕ್ಯಾಲರೀಸ್ ಇದ್ದೇ ಇರುತ್ತೆ. ಸೊ ಹನಿ ಅಂಡ್ ಶುಗರ್ ಅಲ್ಲಿ ಸೇಮ್ ಕ್ಯಾಲರೀಸ್ ಕಂಪನ್ಸೇಟ್ ಆಗುತ್ತೆ. ಅಂಡ್ ಆಲ್ಸೋ ಶುಗರ್ ಸ್ಪೈಕು ಬಾಡಿಲಿ ಶುಗರ್ ತಿಂದಾಗನು ಅಷ್ಟೇ ಸ್ಪೈಕ್ ಆಗುತ್ತೆ ಬ್ಲಡ್ ಅಲ್ಲಿ, ಅಂಡ್ ಹನಿ ತಗೊಂಡಾಗ ಕೂಡ ಸೇಮ್ ಸ್ಪೈಕ್ ಆಗುತ್ತೆ ಬ್ಲಡ್ ಅಲ್ಲಿ. ಸೊ ದರ್ ಈಸ್ ನೋ ಕ್ಯಾಲರೀಸ್ ಡಿಫರೆನ್ಸ್ ಅಂತೂ ಇಲ್ವೇ ಇಲ್ಲ. ಯಾಕೆ ಅಂತ ಅಂದ್ರೆ ಹನಿಯಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. 2 ಸ್ಪೂನ್ಸ್ ಆಫ್ ಶುಗರ್ ಅಲ್ಲಿ ಏನು ಸ್ವೀಟ್ನೆಸ್ ಇರುತ್ತೆ, ಹನಿಲಿ 1 ಸ್ಪೂನ್ ಅಥವಾ ಅದಕ್ಕಿಂತನೂ ಕಮ್ಮಿ ಕ್ವಾಂಟಿಟಿಲಿ ಅದೇ ಸ್ವೀಟ್ನೆಸ್ ನಿಮಗೆ ಬರುತ್ತೆ. ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದರಲ್ಲಿ ಪೋರ್ಷನ್ ಕಂಟ್ರೋಲ್ ಆಗುತ್ತೆ, ಕ್ಯಾಲರಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀವಿ. ಅಡ್ವಾಂಟೇಜ್ ಅಂತ ಅಂದ್ರೆ ಹನಿ ಇಸ್ ಹ್ಯಾವಿಂಗ್ ಅ ಹೀಲಿಂಗ್ ಪವರ್ ಅಂತ ಹೇಳ್ತೀವಿ. ಹನಿ ಕಂಟೈನ್ಸ್ ಆಂಟಿ ಆಕ್ಸಿಡೆಂಟ್ಸ್, ಹನಿ ಇಸ್ ಅ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಅಂಡ್ ಆಲ್ಸೋ ಹನಿ ಈಸ್ ಗುಡ್ ಫಾರ್ ಹೆಲ್ತ್, ಹನಿ ಈಸ್ ನ್ಯಾಚುರಲ್ ಅಂತ ಹೇಳ್ತೀವಿ. ಬಟ್ ಎಟ್ ದ ಸೇಮ್ ಟೈಮ್ ಫ್ರುಕ್ಟೋಸು ಜಾಸ್ತಿ ಇರುತ್ತೆ. ಯಾರಿಗೆ ಗಟ್ ಇಶ್ಯೂಸ್ ಇದೆ, ಬ್ಲೋಟಿಂಗ್ ಇದೆ, ಊಟ ಮಾಡಿದ ತಕ್ಷಣ ನನಗೆ ಮೋಷನ್ ಹೋಗ್ಬೇಕು ಅನ್ನೋದು, ಅಂದ್ರೆ ಹೊಟ್ಟೆಯಲ್ಲಿ ಸೌಂಡ್ ಬರೋದಾಗ್ಲಿ, ಅಥವಾ ಗಟ್ ಇಶ್ಯೂಸ್ ಆಗ್ಲಿ, ಬರ್ನಿಂಗ್ ಸೆನ್ಸೇಷನ್, ಆಸಿಡಿಟಿ ಅಥವಾ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ, ಈ ತರ ಇದ್ದವರು ಹನಿನ ಯೂಸ್ ಮಾಡೋದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡಿ. ಶುಗರ್ ಕಂಪನ್ಸೇಷನ್ ಆಗಿ ಅಂತ ಯೂಸ್ ಮಾಡಬೇಡಿ. ಲಾಸ್ಟ್ ವೀಕು ಒಂದು ಪೇಷಂಟ್ ಬಂತು. ಸೊ ಅವ್ರು ಹೇಳಿದ್ದು, ನನಗೆ ಲಾಸ್ಟ್ 10 ಡೇಸ್ ಇಂದ ನನಗೆ ಊಟ ಮಾಡಿದ ತಕ್ಷಣ ಮೋಷನ್ ಬರುತ್ತೆ ಅಂತ ಅನ್ಸುತ್ತೆ, ಹೋಗಿ ಅಂದ್ರೆ ಬ್ಲೋಟಿಂಗು ಅಥವಾ ನನಗೆ ಸೌಂಡ್ ಬಂದಂಗಾಗಿ ಮೋಷನ್ ಆಗುತ್ತೆ ಅಂತ ಹೇಳಿದ್ರು. ಈಚ್ ಮೀಲ್ ಮೇಲೆ ನನಗೆ ಹಾಗಾಗ್ತಾ ಇದೆ ಅಂತ ಹೇಳಿದ್ರು. ಸೊ ಇದು ಯಾವಾಗಿಂದ ಅಂತ ಕೇಳಿದ್ರೆ ನಾನು 10 ಡೇಸ್ ಇಂದ ಅಂತ ಹೇಳಿದ್ರು. ಆಫ್ಟರ್ ಟ್ರೇಸಿಂಗ್ ಔಟ್ ಏನ್ ಹೇಳಿದ್ರು, ನನಗೆ ಹಿಸ್ಟ್ರಿಲಿ ಏನಾದ್ರು ಡೈಟ್ ಚೇಂಜ್ ಮಾಡಿದೀರಾ, ಹೊಸ ಫುಡ್ ಅನ್ನ ಶುರು ಮಾಡಿದೀರಾ, ಅಥವಾ ಔಟ್ಸೈಡ್ ಫುಡ್ ಅನ್ನ ತಿಂದಿದ್ದೀರಾ ಅಂತ ಕೇಳಿದಾಗ ಎಸ್ ಹಿ ಟೋಲ್ಡ್ ದಟ್ ಎಸ್ ಐ ಸ್ಟಾರ್ಟೆಡ್ ಅ ಶುಗರ್ ಕಂಟ್ರೋಲ್ ಫುಡ್ಸ್ ಅಂತ ಹೇಳಿದ್ರು. ಶುಗರ್ ಕಟ್ ಡೌನ್ ಮಾಡಿದೀನಿ, ಬಟ್ ಅದ್ರ ಬದಲು ನಾನು ಹನಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮತ್ತೆ ಲಾಸ್ಟ್ 1 ವೀಕ್ ಇಂದ ನಿಮ್ಗೆ ಈ ತರ ಆಗಿದೆ, ಬಟ್ ಯಾಕೆ ಡಾಕ್ಟರ್ಗೆ ಹೇಳಿಲ್ಲ ಅಂತ ಅಂದ್ರೆ ವಾಟ್ ಹಿ ಸೆಡ್ ಇಸ್, ನಾನೇನ್ ತಿಳ್ಕೊಂಡಿದೀನಿ, ಬಾಡಿ ಲೂಸ್ ಮೋಷನ್ ಆಗ್ತಾ ಇದೆ ಅಂದ್ರೆ ನನ್ನ ಬಾಡಿ ಡಿಟಾಕ್ಸ್ ಆಗ್ತಾ ಇದೆ ಅಂತ ಅರ್ಥ ಅಂತ ತಿಳ್ಕೊಂಡು ನಾನು ಡಾಕ್ಟರ್ ಹತ್ರ ಬಂದಿಲ್ಲ ಅಂತ. ದಿಸ್ ಈಸ್ ನಾಟ್ ಅ ಡಿಟಾಕ್ಸ್, ದಿಸ್ ಈಸ್ ಅ ಗಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ನೀವು ನಿಮ್ಮ ಗಟ್ಗೆ ಸ್ಟ್ರೆಸ್ ಆಗಿದೆ, ಅದಕ್ಕೆ ಅದು ನಿಮ್ಗೆ ಮೋಷನ್ ಆಗ್ಲಿ ಅಥವಾ ಬ್ಲೋಟಿಂಗ್ ಆಗ್ಲಿ ಈ ತರದ ಸಿಂಪ್ಟಮ್ಸ್ ಕೊಡ್ತಾ ಇದೆ. ಆಲ್ವೇಸ್ ಲೂಸ್ ಮೋಷನ್ ಇಸ್ ನಾಟ್ ಅ ಡಿಟಾಕ್ಸ್ ಅಥವಾ ಬಾಡಿ ಕ್ಲೀನ್ ಆಗ್ತಾ ಇದೆ ಅಂತ ಅಲ್ಲ. ಇಟ್ ಮೈಟ್ ಬಿ ಸಮ್ ಪ್ಯಾಥಾಲಜಿಕಲ್ ಕಾಸಿಟಿವ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ತರ ಇದ್ದಾಗ IBS ಆಗಿರಬಹುದು, ಅಂದ್ರೆ ಇರಿಟೇಬಲ್ ಬಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂಡ್ ಬ್ಲೋಟಿಂಗ್ ಆಗಿರಬಹುದು, ಗ್ಯಾಸ್ ಫಾರ್ಮೇಶನ್ ಆಗಿರಬಹುದು, ಇದು ಇದ್ದವರು ಜಾಸ್ತಿ ನೀವು ಹನಿನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಹನಿಲಿ ಫ್ರುಕ್ಟೋಸ್ ಜಾಸ್ತಿ ಇರೋದ್ರಿಂದ, ಹನಿ ಬಾಡಿಲಿ ಹೋಗಿದ ತಕ್ಷಣ ನಿಮ್ಗೆ ಫ್ರುಕ್ಟೋಸ್ ಇರೋದ್ರಿಂದ ಅದು ಫರ್ಮೆಂಟೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಗ್ಯಾಸ್ ಫಾರ್ಮೇಶನ್ ಆಗಿರಬಹುದು, ಅದು ಸೌಂಡ್ ಬರೋದಾಗಿರ್ಬೋದು, ಇದು ಜಾಸ್ತಿ ಆಗುತ್ತೆ. ಸೊ ಹನಿ ಯು ಕ್ಯಾನ್ ಯೂಸ್, ಬಟ್ ಇನ್ ಪೋರ್ಷನ್ ಕಂಟ್ರೋಲ್, ನಾಟ್ ಫಾರ್ ಅ ಕಂಪನ್ಸೇಷನ್ ಆಫ್ ಶುಗರ್. ಯಾವುದೇ ಫುಡ್ ಅನ್ನ ಬ್ಲೈಂಡ್ ಆಗಿ ತಗೊಳಕ್ ಹೋಗಬೇಡಿ, ಸ್ಮಾರ್ಟ್ ಆಗಿ ತಿಳ್ಕೊಂಡು ತಗೊಳ್ಳಿ. ಫಾಲೋ ಫಾರ್ ಮೋರ್ ಸೈನ್ಸ್ ಬೇಸ್ಡ್ ಹೆಲ್ತ್ ಹ್ಯಾಕ್ಸ್.